ಕೂದ್ಲಿಗೆ ಆಟೋಮೆಟಿಕಲಿ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಆದ್ರೆ ಇಲ್ಲಿ ಗಡ್ಡನ ಬೆಂಕಿ ಸುಡ್ತಾ ಇಲ್ಲ, ಕ್ಲೀನ್ ಆಗಿ ತೋರಿಸ್ತೇನೆ, ರಿಪೀಟ್ ಮಾಡಿ ಮಾಡಿ ನೋಡಿ. ಇದೇ ಇಲ್ಲಿರುವಂತ ಸ್ಪಿರಿಚುವಲ್ ಶಕ್ತಿ ಅಂತ ಹೇಳ್ತಾ ಇದಾರೆ. ಇದಕ್ಕಿಂತ ನಾವು ಏನ್ ನಂಬೇಕು? ಏನಿದು ಮ್ಯಾಜಿಕ್ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಲ. ಹೋಲಿ ಫೈರ್ ಅಂತಾನೆ ಹೇಳ್ತಾ ಇದಾರೆ, ಪ್ರೂಫ್ ಆಫ್ ಹೋಲಿ ಫೈರ್. ಅವ್ರೇನ್ ಮಾಡ್ತಾ ಇದಾರೆ, ಫೇಸ್ಗೆಲ್ಲ ಇಟ್ಕೊಳ್ತಾ ಇದಾರೆ, ಏನು ಆಗ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು ವಿಡಿಯೋಗಳಲ್ಲಿ, ಒಬ್ರು ಇಬ್ರು ಅಂತ ಅಲ್ಲ, ಸಾವಿರಾರು ಜನ ಇದಾರೆ ಅಲ್ಲಿ. ಆ ಬೆಂಕಿನ ಹಿಡ್ಕೊಂಡು ಮುಖಕ್ಕೆಲ್ಲ ಇಟ್ಕೊಳ್ತಾ ಇದಾರೆ, ಬಟ್ಟೆಗೆಲ್ಲ ಇಟ್ಕೊಳ್ತಾ ಇದಾರೆ, ಏನು ಆಗ್ತಾ ಇಲ್ಲ. ಏನಿದು ಮ್ಯಾಜಿಕ್? ನಮಸ್ಕಾರ ವೀಕ್ಷಕರೇ. ಜೆರುಸಲೆಂನಲ್ಲಿ ಜೀಸಸ್ ಕಾಣಿಸ್ಕೊಂಡ್ರು ಅನ್ನೋದು ಇವತ್ತು ಓಡ್ತಾ ಇರುವಂತ ವಿಷಯಗಳು. ತೋಳ ಬಂತು ತೋಳ ಕತೆ ಕೇಳಿದ್ವಿ, ಎಲ್ಲರೂ ಹೇಳ್ತಾ ಇದ್ದೀರಾ ಕಾಲಜ್ಞಾನ ಅನ್ನೋದೇ ತೋಳ ಬಂತು ತೋಳ ಕತೆ ಆಗೋಗಿದೆ, ಹುಲಿ ಬಂತು ಹುಲಿ ಕತೆ ಆಗೋಗಿದೆ ಅಂತ. ಈ ತೋಳ ಬಂತು ತೋಳ ಕತೆನಲ್ಲೂ 2 ಸಲ ಸುಳ್ಳು ಆಗಿರುತ್ತೆ. ಅಂದ್ರೆ ಜನರನ್ನ ನಂಬಿಸೋದಕ್ಕೆ ಮಾಡುವಂತ ಒಂದು ಇದಾಗಿರುತ್ತೆ. 3ನೇ ಸಲ ಏನಾಗುತ್ತೆ, ನಿಜವಾಗ್ಲೂ ತೋಳ ಬಂದಿರುತ್ತೆ, ಬಟ್ ಜನ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಆಗ್ಬೇಕಾಗಿರೋ ಅನಾಹುತ ನಡೆದೋಗುತ್ತೆ. ಅದೇ ತರ ಈಗ್ಲೂ ಆಗ್ತಾ ಇದೆಯಾ? ಎಷ್ಟೆಷ್ಟೋ ಜನರನ್ನ ಯಾಮಾರಿಸೋದಕ್ಕೆ ಕೆಲವಷ್ಟು ಕಾಲಜ್ಞಾನಗಳು ಬಿಟ್ಟಿರ್ಬೋದು. ನಾವು ಹೇಳ್ತಾ ಇರ್ತೀವಿ ಇದೇ ಸರಿ ಇದೇ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಹೇಳಿದ್ವಲ್ಲ, ಕೆಲವೊಂದು ಕಾಲಜ್ಞಾನಗಳು ಒರಿಜಿನಲ್ ಪ್ರಿಂಟ್ ಯಾರಿಗೂ ಸಿಕ್ಕಿರಲ್ಲ. ಇಂಟರ್ಪ್ರಿಟೇಷನ್ ಮಾಡುವಾಗ, ಅಂದ್ರೆ ತರ್ಜುಮೆ ಮಾಡುವಾಗ ಅವ್ರಿಗೇನ್ ಗೊತ್ತು ಅದನ್ನ ತರ್ಜುಮೆ ಮಾಡಿರ್ತಾರೆ. ಎಕ್ಸಾಂಪಲ್, ನಿನ್ನೆ ಒಬ್ರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಳಿದ್ರು 3 ದಿನ ಕತ್ಲಾಗುತ್ತೆ ಅಂತ ಹೇಳಿದ್ರಲ್ಲ ಸರ್, ಏಪ್ರಿಲ್ 18 ಒಳಗಡೆ. ಇಲ್ಲಿ ಸರ್ ಆಗ್ಲೇ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಇಲ್ಲ ಸರ್, ನಮಗೂ ಯಾರೋ ಒಬ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದು, ಆ ಬೇಸ್ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈ ಕತ್ತಲಾಗುತ್ತೆ ಅನ್ನೋದು ಕಾಲಜ್ಞಾನಗಳಲ್ಲಿ ಬರ್ದಿದ್ರು, 7 ದಿನ ಕತ್ತಲಾಗುತ್ತೆ ಅಂತ. ಹೌದು, ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲೂ ಬರ್ದಿದ್ದಾರೆ 7 ದಿನ ಕತ್ತಲಾಗುತ್ತೆ ಅಂತ. ಪ್ಲಸ್ ಇವರು ಹೇಳಿದದೇ ಒಂದು 3 ದಿನ ಕತ್ತಲಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಪ್ರೋಗ್ರಾಮ್ ಮಾಡಿ ತಿಳಿಸಿದ್ವಿ ಅಂತ. ಎಲ್ಲ ಆಗ್ಲೇ ಇಲ್ಲ, 18ನೇ ತಾರೀಕು ಒಳಗೆ ಆಗ್ಬೇಕಾಯ್ತಲ್ಲ ಅಂತ ಕೇಳಿದ್ರು. ಅವ್ರು ಹೇಳಿದ ಪ್ರಕಾರ, ನಮಗೆ ಇನ್ಫಾರ್ಮೇಶನ್ಗಳು ಬಂದಿದ್ದ ಪ್ರಕಾರ, ಕೆಲವ್ರ ಹತ್ರ ಡಿಸ್ಕಷನ್ ಮಾಡಿದ ಪ್ರಕಾರ, ಎಕ್ಸಾಂಪಲ್ ಸಾಯಿ ಕೃಷ್ಣ ಅವರು ಜೊತೆ ಮಾತಾಡಿದಾಗ್ಲೂ ಅವ್ರು ಹೇಳಿದ್ದು 18ನೇ ತಾರೀಕು ಒಳಗೆ ಆಗ್ಬೇಕು, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮುಂದಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಕೂಡ ತಿಳಿಸಿದ್ರು. ನಿಮ್ಗೂ ಗೊತ್ತು, ಅವರು ಮಾತಾಡಿರೋ ಆಡಿಯೋ ಎಲ್ಲ ನೀವು ಕೇಳಿದೀರಾ. ಅದಾದ ಮೇಲೆ ಯಾಕೆ ಆಗ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅದಾದ್ಮೇಲೆ ಇವರು ಉತ್ತರ ಕೊಡೋ ಕೆಲಸ ಮಾಡಿದ್ರು. ಅದಕ್ಕೆ ಏನ್ ಉತ್ತರ ಅನ್ನೋದಾದ್ರೆ, ನಾವು ಕತ್ಲು ಅನ್ಕೊಂಡಿದ ತಕ್ಷಣ ಏನ್ ಅನ್ಕೊಂಡ್ಬಿಡ್ತೀವಿ, ಪೂರ್ತಿ ಕತ್ತಲೆ ನಮ್ಮನ್ನ ಆವರಿಸ್ಬಿಡುತ್ತೆ, ನಾವು ಬೆಳಕೆ ಕಾಣೋದಿಲ್ಲ, ಕತ್ಲಲ್ಲಿ ಬದುಕಬೇಕಾಗುತ್ತೆ ಅನ್ಕೊಂಡಿರ್ತೀವಿ. ಸರ್, ಇಂಟರ್ಪ್ರಿಟೇಷನ್ ಅಲ್ಲಿ ಇದೇ ಪ್ರಾಬ್ಲಮ್ ಅನ್ನೋದಾಗಿರೋದು. ಜೀವನ ಕತ್ಲಾಯ್ತು ಅಂದ್ರೆ ಏನಂತ ಅರ್ಥ ತಿಳ್ಕೊಂಡಿದ್ದಾರೆ? ಜೀವನ ಕತ್ತಲಾಯ್ತು ಅಂದ್ರೆ ನಮ್ಗೆ ದಾರಿಗಳು ಕಾಣದೇ ಇರೋ ರೀತಿ ಆಗೋಗುತ್ತೆ ಅನ್ನೋದು ಕೂಡ ಕತ್ತಲೆ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ. ನಾವೇನ್ ಅನ್ಕೊಳ್ತೀವಿ, ಜೀವನ ಕತ್ಲಾಯ್ತು ಅಂದ್ರೆ ಸೂರ್ಯ ಬರ್ಲಿಲ್ಲ, ನಮ್ಮ ಪೂರ್ತಿ ಕತ್ಲಾಗೋಯ್ತು, ಯಾವ ದಿಕ್ಕಿಗೆ ಹೋಗ್ಬೇಕು ಗೊತ್ತಾಗ್ಲಿಲ್ಲ ಅನ್ಕೊಳ್ತೀವಿ. ಆದ್ರೆ ಅವರು ಬರೆಯುವಾಗ ಏನ್ ಬರ್ದಿದ್ದಾರೆ, ಒರಿಜಿನಲ್ ಪ್ರಿಂಟ್ ತಗೊಂಡು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಯಾರಿಗೋ ಒಬ್ರು ಕೊಟ್ಟಿರ್ತಾರೆ, ಟ್ರಾನ್ಸ್ಲೇಷನ್ ಈಸ್ಕೊಂಡವರು ಟ್ರಾನ್ಸ್ಲೇಷನ್ ಮಾಡುವಾಗ ಈ ತರ ವೇರಿಯೇಷನ್ ಮಾಡಿರ್ಬೋದಲ್ಲ ಅಂದ್ರು. ಇರ್ಬೋದು, ನಮಗೂ ಗೊತ್ತಿಲ್ಲ ಯಾರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ಅವ್ರನ್ನ ಕೇಳೋಣ ಅಂದ್ರೆ ಅವರು ಇಲ್ಲ ಬಿಡಿ. ಬಟ್ ಇದು ಸತ್ಯ ಅಲ್ವಾ? ಅವ್ರು ಬರ್ದಿರ್ಬೋದು ಈ ತರ 7 ದಿನ ಕತ್ತಲಾಗುತ್ತೆ ಜನರ ಜೀವನ ಅಂತ ಬರ್ದಿರಬಹುದು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ ನನಗೆ. ಹೌದು, ಆತರ ಬರ್ದಿರ್ಬೋದು. ನಾವೇನ್ ಅನ್ಕೊಂಡಿರ್ತೀವಿ, ಪೂರ್ತಿ ಕತ್ಲಾಗೋಗ್ಬಿಡುತ್ತೆ, ಸೂರ್ಯನೇ ಬರೋದಿಲ್ಲ, 7 ದಿನ ರಾತ್ರಿ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಹೌದಲ್ವಾ ಅಂತ ಅವಾಗ ಒಂದು ಸಲ ಅನ್ಸುತ್ತೆ. ಕೆಲವೊಂದು ಸಲ ಇಂಟರ್ಪ್ರಿಟೇಷನ್ ತಪ್ಪಾಗಿರುತ್ತೆ, ಡೇಟ್ಗಳು ತಪ್ಪಾಗಿರುತ್ತೆ, ವೇರಿಯೇಷನ್ಗಳಾಗ್ಬೋದು, ಕಾಯ್ದು ನೋಡ್ಬೇಕಷ್ಟೇ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ತರದ್ದು ಎಷ್ಟೆಷ್ಟೋ ಸಂಗತಿಗಳು ನಮ್ಮಲ್ಲೂ ನಡೀತಾ ಇರುತ್ತೆ. ಕೆಲವೊಬ್ರು ಕಮೆಂಟ್ಸ್ಗಳಲ್ಲಿ ಆಗ್ತಾ ಇರ್ತಾರೆ, ಬಿಡಿ ಯಾಕಿನ್ನೂ ಆಗ್ಲಿಲ್ಲ, ನೀವು ಡೇಟ್ ಹೇಳ್ಬಿಟ್ರಿ ಅಂತ. ಡೇಟ್ ನಾವ್ಯಾರು ಹೇಳಿಲ್ಲ, ಬರ್ದಿರೋರು ಕಾಲಜ್ಞಾನಿಗಳು, ನಾವ್ಯಾರು ಕೂಡ ಬರ್ದಿಲ್ಲ. ನೀವೇನ್ ಕೇಳ್ತೀರಾ ಅಂದ್ರೆ, ಪುರಾಣದಲ್ಲಿ ಹಿಂಗೆ ಹೇಳ್ಬಿಟ್ಟಿದ್ರು, ಯಾಕಾಗ್ಲಿಲ್ಲ, ಕೆಟ್ಟದನ್ನ ಮಾಡಿದವ್ರನ್ನ ಭಗವಂತ ಬಂದು ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ಬಿಟ್ರು ಪುರಾಣದಲ್ಲಿ, ಯಾಕೆ ಯಾರಿಗೂ ಕೊಟ್ಟಿಲ್ಲ ಅಂತ ಕೇಳಿ ನೋಡೋಣ. ಕೇಳೋದಕ್ ಆಗೋದಿಲ್ಲ ಅಲ್ಲ? ಭಗವದ್ಗೀತೆನಲ್ಲಿ ಬರ್ದು ಬಿಟ್ರು, ಅಧರ್ಮ ದಾರಿನಲ್ಲಿ ಹೋದವ್ರನ್ನ ಭಗವಂತ ಬಂದು ಶಿಕ್ಷೆ ಕೊಡ್ತಾನೆ ಅಂತ, ಕೊಲ್ತಾನೆ ಅಂತ. ಈಗ ಎಲ್ಲ ರಾಜಕಾರಣಿಗಳು ಅಧರ್ಮ ಮಾಡ್ತಾ ಇರೋರೆ, ಯಾಕೆ ಅವ್ರನ್ನ ಯಾರನ್ನು ಕೊಲ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿ ಹೇಳಕ್ಕಾಗಲ್ಲ ಅಲ್ಲ? ಈ ತರದ್ ಎಷ್ಟೆಷ್ಟೋ ಪುರಾಣಗಳಿದೆ, ಪ್ರಶ್ನೆ ಕೇಳೋದಕ್ಕಾಗೋದಿಲ್ಲ. ಹಾಗೇನೆ ಕೆಲವೊಂದು ನಡೆಯೋ ಟೈಮ್ನಲ್ಲಿ ನಡೀತಾ ಇರುತ್ತೆ. ಬಟ್ ಎಚ್ಚರಿಕೆ ಬೇಕು ಜೀವನದಲ್ಲಿ ಅನ್ನೋದಕ್ಕೆ ಮಾತ್ರ ಒಂದೊಂದು ಮುನ್ಸೂಚನೆ ಕೊಡ್ತಾ ಇರುತ್ತೆ. ಆ ಹಾದಿನಲ್ಲಿ ನಾವು ಹೋಗ್ಬೇಕಾಗತ್ತೆ. ಇಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಎಲ್ಲ ತೋಳ ಬಂತು ತೋಳ ಕತೆ, ಹುಲಿ ಬಂತು ಹುಲಿ ಕತೆ, ಇನ್ನ ಕೆಲವೊಂದು ಬುರ್ಡೆ ಕತೆಗಳು ಅಂತ ಕಮೆಂಟ್ಸ್ ಗಳಾಗ್ತಾ ಇದಾರೆ. ಒಬ್ರು ಇಬ್ರು ಹೇಳಿದ್ರೆ ಬುರ್ಡೆ ಕತೆ ಅನ್ಬೋದು. ನಿಮಗೆ ಇಂಟರ್ನೆಟ್ ಆನ್ಲೈನ್ ಅಲ್ಲಿ ಹೋಗಿ ನೋಡಿ, ಕಡಿಮೆ ಅಂದ್ರು 1,00,000 ಚಾನೆಲ್ಗಳು ಈ ಕಾಲಜ್ಞಾನದ ಬಗ್ಗೆ ಹೇಳ್ತಾ ಇದೆ, ಕಾಲಜ್ಞಾನದಲ್ಲಿ ಮುಂದೆ ಆಗುವಂತ ವಿಷಯಗಳ ಬಗ್ಗೆ ತಿಳಿಸ್ತಾ ಇದೆ. ಅಂದರೆ ಇದು ಬುರ್ಡೆನ ಒಂದ್ಸಲ ಯೋಚನೆ ಮಾಡ್ಲೇಬೇಕಾಗತ್ತೆ.
ಈ ತರ ಇಷ್ಟೊಂದು ವಿಷಯಗಳು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲೋ ಒಂದು ಕಡೆ ಒಂದು ಸತ್ಯ ಇದೆ ಅನ್ನೋದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗತ್ತಲ್ವಾ. ಒಂದ್ಸಲ ಯೋಚನೆ ಮಾಡಿ. ಬಟ್ ಆದ್ರೆ ಟೈಮು ನಿಧಾನಕ್ಕೆ ಬರ್ಬೋದು, ಸ್ವಲ್ಪ ಟೈಮ್ ತಗೋಬಹುದು. ಇನ್ನ ಮೇನ್ ವಿಷಯಕ್ಕೆ ಬರೋದಾದ್ರೆ ಜೆರುಸಲೆಂನಲ್ಲಿ ದೇವ್ರು ಕಾಣಿಸ್ಕೊಂಡ್ರು ಅಂತ ಜನ ಇವಾಗ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಶುಕ್ರವಾರ ಗುಡ್ ಫ್ರೈಡೆ ದಿನ ಈ ಒಂದು ವಿಡಿಯೋ ನೋಡಿ 6 hours ಬಿಫೋರ್ ಹಾಕಿರೋದು. ಜೆರುಸಲೆಂ ದೇವಸ್ಥಾನದಲ್ಲಿ ಜನ ಯಾವ ರೀತಿ ಮುತ್ಕೊಂಡಿದ್ದಾರೆ, ಬೆಂಕಿನ ಇಟ್ಕೊಂಡು ಯಾವ ರೀತಿ ಅದನ್ನ ತಗೊಳ್ತಾ ಇದಾರೆ ನೋಡಿ. ಹಣೆಗೆಲ್ಲ ಇಟ್ಕೊಳ್ತಾ ಇದಾರೆ, ಈವನ್ ಫೇಸ್ಗೆಲ್ಲ ಬೆಂಕಿನ ಇದ್ ಮಾಡ್ಕೊಳ್ತಾ ಇದಾರೆ. ಅವ್ರಿಗೇನು ಆಗ್ತಾ ಇಲ್ಲ. ಏನಿದು ಮ್ಯಾಜಿಕ್ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಲ. ಹೋಲಿ ಫೈರ್ ಅಂತಾನೆ ಹೇಳ್ತಾ ಇದಾರೆ, ಪ್ರೂಫ್ ಆಫ್ ಹೋಲಿ ಫೈರ್. ಅವ್ರೇನ್ ಮಾಡ್ತಾ ಇದಾರೆ, ಫೇಸ್ಗೆಲ್ಲ ಇಟ್ಕೊಳ್ತಾ ಇದಾರೆ, ಏನು ಆಗ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು ವಿಡಿಯೋಗಳಲ್ಲಿ, ಒಬ್ರು ಇಬ್ರು ಅಂತ ಅಲ್ಲ, ಸಾವಿರಾರು ಜನ ಇದಾರೆ ಅಲ್ಲಿ. ಆ ಬೆಂಕಿನ ಇಟ್ಕೊಂಡು ಮುಖಕ್ಕೆಲ್ಲ ಇಟ್ಕೊಳ್ತಾ ಇದಾರೆ, ಬಟ್ಟೆಗೆಲ್ಲ ಇಟ್ಕೊಳ್ತಾ ಇದಾರೆ, ಏನು ಆಗ್ತಾ ಇಲ್ಲ. ಏನಿದು ಮ್ಯಾಜಿಕ್ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಗುಡ್ ಫ್ರೈಡೆ ದಿನ ಅವ್ರು ಹೇಳಿದ್ದು ಈ ಟೈಮ್ ನಲ್ಲಿ, ಗುಡ್ ಫ್ರೈಡೆ ಅಂದ್ರೆ ಈಗ ನಡೀತಾ ಇದೆಯಲ್ಲ ಏಪ್ರಿಲ್ 18ನೇ ತಾರೀಕು, ಈ ಗುಡ್ ಫ್ರೈಡೆ ದಿನ ಈ ತರ ನಾವು ಸೆಲೆಬ್ರೇಷನ್ ಮಾಡ್ತೀವಿ, ದೇವರನ್ನ ವೆಲ್ಕಮ್ ಮಾಡೋದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತೀವಿ ಅಂತಾನೆ ಹೇಳಿರುವಂತ ವಿಡಿಯೋ. ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಆ ಲೇಡಿನು ಬಟ್ಟೆಗೆಲ್ಲ ಇಟ್ಕೊಳ್ತಾ ಇದಾರೆ ಆ ಬೆಂಕಿನ. ಆ ಬೆಂಕಿ ಬಟ್ಟೆಗೆ ಹತ್ಕೊಳ್ತಾ ಇಲ್ಲ. ಇದೇ ಅವ್ರು ಹೇಳ್ತಾ ಇರೋದು ಅಲ್ಲಿರುವಂತ ಸ್ಪೆಷಾಲಿಟಿ. ಅಂದ್ರೆ ಆ ಜೆರುಸಲೆಂ ನಲ್ಲಿ ಆಗ್ತಾ ಇರುವಂತ ಮ್ಯಾಜಿಕ್ ಅನ್ಕೊಳ್ಳಿ, ಚಮತ್ಕಾರ ಅನ್ಕೊಳ್ಳಿ. ಇದನ್ನ ಅವ್ರು ಹೇಳ್ತಾ ಇದಾರೆ. ಈಗ ಒಂದು ಬಾಗಿಲು ತೆರೆದುಕೊಳ್ಳುತ್ತಲ್ಲಿ, ಅಂದ್ರೆ ಆ ಬಾಗಿಲಿನಿಂದ ಭಗವಂತ ಬರ್ತಾನೆ. ಭಗವಂತ ಬರೋದಕ್ಕೆ ಮುಂಚೆ ಕೆಲವಷ್ಟು ದುಷ್ಟಶಕ್ತಿಗಳು ಬರುತ್ತೆ. ಆ ದುಷ್ಟಶಕ್ತಿಗಳನ್ನ ನಿಗ್ರಹ ಮಾಡೋದಕ್ಕೆ ಅವ್ರು ಹೇಳ್ತಾ ಇರೋದೇನು, ಒಂದು ಪ್ರಾಣಿ ಬಲಿ ಅನ್ನೋದಾಗುತ್ತೆ. ಅದು 21ನೇ ತಾರೀಕು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೇ ತಿಂಗಳು 21ನೇ ತಾರೀಕು ಆ ಪ್ರಾಣಿ ಬಲಿ ಅನ್ನೋದಾಗುತ್ತೆ. ನಾವು ಆ ವಿಡಿಯೋಗಳನ್ನ ತೋರಿಸಿದೀವಿ ನಿಮ್ಗೆ. ಇದೆಲ್ಲ ಮೂಢನಂಬಿಕೆ ಅನ್ನೋದಾದ್ರೆ ಅಲ್ಲಿ ಆಗ್ತಾರೋ ಮ್ಯಾಜಿಕ್ ಆದ್ರೂ ಏನು, ಬೆಂಕಿ ಇಟ್ಕೊಂಡ್ರು ಕೂಡ ಯಾರನ್ನೂ ಸುಡ್ತಾ ಇಲ್ಲ ಆ ಬೆಂಕಿ. ಎಷ್ಟೆಷ್ಟೋ ವಿಡಿಯೋಗಳು ಇವತ್ತು ನಡೀತಾ ಇರೋದಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. 6 hours ಬಿಫೋರ್ ಹಾಕಿರುವಂತ ವಿಡಿಯೋಗಳು ನೀವು ನೋಡ್ತಾ ಇದ್ದೀರಾ. ಎಷ್ಟೋ ಜನ ಅಲ್ಲಿ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ, ದೇವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಜನ. ಇದು ಮೂಢನಂಬಿಕೆನ ಇಲ್ಲ, ಇದೆಲ್ಲ ಹುಲಿ ಬಂತು ಹುಲಿ ಕಥೆನಾ, ತೋಳ ಬಂತು ತೋಳ ಕಥೆನಾ? ಒಂದು ಪ್ರಶ್ನೆ ಒಂದ್ಸಲ ಯೋಚನೆ ಮಾಡ್ಲೇಬೇಕಲ್ಲ. ಕೆಲವೊಂದು ಸಲ ನಮ್ಮ ನಂಬಿಕೆಗಳಿಗೆ ಮೀರಿದ್ದು ಇರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಅಲ್ಲಿ ವಿಡಿಯೋಗಳು ಮಾಡ್ಕೊಳ್ತಾ ಇದ್ದಾರೆ ನೋಡಿ, ಒಬ್ರು ಇಬ್ರು ಅಂತ ಅಲ್ಲ, ಎಲ್ಲಾ ಮೊಬೈಲ್ಗಳು ಇಟ್ಕೊಂಡು ಆ ಬೆಂಕಿ ಜೊತೆ ಆಟ ಆಡ್ತಾ ಇದ್ದಾರೆ. ಪ್ರೂಫ್ ಫಾರ್ ದ ಹೋಲಿ ಫೈರ್ ಆಫ್ ಜೆರುಸಲೆಂ. ಇವು ವ್ಯಕ್ತಿ ನೋಡಿ ಗಡ್ಡಕ್ಕೆ ಬೆಂಕಿ ಇಟ್ಕೊಂಡಿದ್ದಾನೆ, ಗಡ್ಡ ಸುಟ್ಟೋಗಿಲ್ಲ ಅಂತ ತೋರಿಸ್ತಾನೆ. ಅಂದ್ರೆ ದೇವ್ರು ಅಲ್ಲಿದ್ದಾನೆ, ದೇವ್ರ ಶಕ್ತಿ ಅಲ್ಲಿದೆ ಅಂತ ತೋರ್ಸೋದಕ್ಕೆ ಒಂದು ಪ್ರೂಫ್ ತೋರಿಸ್ತಾ ಇದ್ದಾರೆ. ಹೋಲಿ ಫೈರ್, ದೇವ್ರ ಶಕ್ತಿ ಇರುವಂತ ಆ ಬೆಂಕಿ ಯಾರನ್ನೂ ಸುಡೋದಿಲ್ಲ ಮನುಷ್ಯರನ್ನ. ಅಷ್ಟೊಂದು ನಂಬಿಕೆನಲ್ಲಿ ಬದುಕ್ತಾ ಇದ್ದಾರೆ ಜನ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಗುಡ್ ಫ್ರೈಡೆ ದಿನ ಜೆರುಸಲೆಂನಲ್ಲಿ ಇಂಥ ಸೆಲೆಬ್ರೇಷನ್ ಈಗ ಆಗ್ತಾ ಇದೆ. We know about these incredible miracles, and I believe, coming from a non-Christian background and non-Christian family, I myself never knew about this stuff until one of my sister's friends who's been to Jerusalem and got to take a look at this event. He spoke to me about this miracle that happens in Jerusalem, and I was very fascinated to learn more about this stuff. So I went online, started searching for videos, and I was mind blown. ಹೇಳಿದ್ರಲ್ಲ, ಈ ತರ ಮ್ಯಾಜಿಕ್ ಆಗುತ್ತೆ ನಾನು ಕೂಡ ಕೇಳಿಲ್ಲ, ನೋಡಿಲ್ಲ. ಅಲ್ಲಿ ಆಗ್ತಾ ಇರೋದು ಮ್ಯಾಜಿಕ್ ಅಂತಾನೆ ಹೇಳಬೇಕು. ನಮ್ಮಲ್ಲೂ ಕೂಡ ಕೆಲವಷ್ಟು ಜನ ಇಂಥ ಮ್ಯಾಜಿಕ್ ಗಳನ್ನ ಮಾಡ್ತಾ ಇದ್ರು ಬಿಡಿ. ಅದ್ ಯಾವ್ದೋ ಒಂದು ಸೊಪ್ಪು, ಮೇಕೆ ಮುಟ್ಟದ ಸೊಪ್ಪು ಅಂತ ಏನೋ ಬರುತ್ತೆ, ಅದನ್ನ ಕೈಗೆ ಮೈಗೆ ಎಲ್ಲ ಹಚ್ಕೊಂಡ್ಬಿಟ್ರೆ ಬೆಂಕಿ ಸುಡೋದಿಲ್ಲ. ಇದನ್ನ ಸರ್ಕಸ್ ಗಳಲ್ಲಿ ನಮ್ ಕಡೆ ನೋಡ್ತಾ ಇದ್ವಿ. ಆದ್ರೆ ಇಲ್ಲಾಗ್ತಾ ಇರೋದೇನು, ವ್ಯಕ್ತಿ ಬಟ್ಟೆಗೆ ಬೆಂಕಿ ಇಟ್ಕೊಳ್ತಾ ಇದ್ದಾನೆ, ಆದ್ರೂ ಬಟ್ಟೆನ ಸುಡ್ತಾ ಇಲ್ಲ ಬೆಂಕಿ ಅಂದಾಗ ಸ್ವಲ್ಪ ಇಲ್ಲಿ ಇರ್ಬೋದು ಏನೋ ಒಂದು ಅದ್ಭುತ ಶಕ್ತಿ ಅಂತ ಅನ್ಸುತ್ತೆ. ಕಾರಣ ಮೈಗೆ ಆ ಬೆಂಕಿ ಇಟ್ಕೊಂಡ್ರೆ ಹತ್ಕೊಳ್ದೇ ಇರೋದು ನೋಡಿದೀವಿ, ಆದ್ರೆ ಬಟ್ಟೆಗೆ ಬೆಂಕಿ ಇಟ್ಕೊಂಡ್ರು ಹತ್ಕೊಳ್ದೇ ಇರೋದು. ಈ ವ್ಯಕ್ತಿ ನೋಡಿ ಗಡ್ಡಕ್ಕೆ ತೋರಿಸ್ತಾನೆ ಕ್ಲೀನ್ ಆಗಿ, ಗಡ್ಡಕ್ಕೆ ಬೆಂಕಿ ಹತ್ಕೋತಾ ಇಲ್ಲ, ಕೂದ್ಲಿಗೆ ಆಟೋಮೆಟಿಕಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆದ್ರೆ ಇಲ್ಲಿ ಗಡ್ಡನ ಬೆಂಕಿ ಸುಡ್ತಾ ಇಲ್ಲ, ಕ್ಲೀನ್ ಆಗಿ ತೋರಿಸ್ತಾನೆ, ರಿಪೀಟ್ ಮಾಡಿ ಮಾಡಿ ನೋಡಿ. ಇದೇ ಇಲ್ಲಿರುವಂತ ಸ್ಪಿರಿಚುವಲ್ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ನಾವು ಏನ್ ನಂಬೇಕು? ಅವ್ರು ಹೇಳ್ತಾ ಇರೋದೇ ಅದು. ಇದು ಸ್ಟಾರ್ಟ್ಅಪ್ ಅಂದ್ರೆ ಈಗ ಆಗ್ತಾ ಇರೋದು ಶುರು, ಇದು ಅಂತ್ಯ ಅಲ್ಲ. ಕಲಿಯುಗದ ಅಂತ್ಯ ಆಗೋಗಿದೆ, ಇನ್ನ ಭಗವಂತ ಬರೋ ಟೈಮ್ ಆಗಿದೆ. ಸಂಧಿ ಕಾಲದಲ್ಲಿ ಇದೀವಿ, 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಅನ್ನೋದಿದೆ ಅಂತ ಎಲ್ಲಾ ಸಲ ಹೇಳ್ಕೊಂಡ್ ಬಂದಿದ್ದಾರೆ. ಒಂದ್ 3-4 ವರ್ಷದಿಂದ ಇವರು ಇದೇ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಪ್ಲಸ್ ಪ್ರಾಣಿ ಬಲಿ ಕೊಡೋದಕ್ಕೆ ಓಡಾಡ್ತಾರೆ, ಅದು ಆಗೋದಿಲ್ಲ, ನೆಗೆಟಿವಿಟಿ ಅನ್ನೋದು ಕಾಡ್ತಾ ಇರುತ್ತೆ. ಈ ತರ ರಿಪೀಟೆಡ್ಲಿ ನಡೀತಾ ಇದೆ. ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅವರು, ಈಗಂತ ಟೈಮ್ ಬಂದಿದೆ, ಈಗ ದೇವರು ಭೂಮಿಗೆ ಬರುವಂತ ಸಮಯ ಆಗಿದೆ, ಕೈ ಹಿಡಿದು ಕಾಪಾಡ್ತಾನೆ ಅಂತಾನೆ ನಂಬಿದ್ದಾರೆ. ಈ ವಿಡಿಯೋದಲ್ಲೂ ಅದನ್ನೇ ತೋರಿಸ್ತಾ ಇರೋದು. ಪ್ಲಸ್ 21ನೇ ತಾರೀಕು ಅದಕ್ಕೆ ಬಲಿ ಅನ್ನೋದನ್ನ ಕೊಟ್ಟು ನೆಗೆಟಿವಿಟಿ ಏನೇನ್ ಬರುತ್ತೆ ಆ ನೆಗೆಟಿವಿಟಿನ ಫಸ್ಟ್ ದೂರ ಕಳಿಸೋ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಪಾಸಿಟಿವಿಟಿ ಅನ್ನೋದು ಭೂಮಿ ಮೇಲೆ ಬರ್ತಾ ಹೋಗುತ್ತೆ. ಅಂದ್ರೆ ಭಗವಂತನ ಶಕ್ತಿ ಭೂಮಿ ಮೇಲೆ ಬರ್ತಾ ಹೋಗುತ್ತೆ. ಅದಕ್ಕೆ ಪ್ರೂಫ್ ಇವ್ರು ತೋರಿಸ್ತಾ ಇರುವಂತ ಈ ವಿಡಿಯೋಗಳು
ನೋಡಿ ನಾವು ಅರ್ಥ ಮಾಡ್ಕೋಬೇಕು. ಹೌದು, ಕೆಲವೊಂದು ಕಡೆ ಕೆಲವಷ್ಟು ನಂಬಿಕೆಗಳಿಗೆ ಅರ್ಥ ಇರುತ್ತೆ, ಸತ್ಯ ಇರುತ್ತೆ. ಇದೆಲ್ಲ ಕೂಡ ತೋಳ ಬಂತು ತೋಳ ಕಥೆನೂ ಅಲ್ಲ, ಹುಲಿ ಬಂತು ಹುಲಿ ಕಥೆನೂ ಅಲ್ಲ. ಜೆರುಸಲೇಮ್ ಆಗ್ತಾ ಇರುವಂತ ರಿಯಾಲಿಟಿ, ಗುಡ್ ಫ್ರೈಡೆ ದಿನ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇರುವಂತ, ದೇವ್ರು ವೆಲ್ಕಮ್ ಮಾಡೋದಕ್ಕೆ ಮಾಡ್ತಾ ಇರೋಂಥ ಒಂದು ಹಬ್ಬ ಅನ್ಕೊಳ್ಳಿ. ಆ ಹಬ್ಬದಲ್ಲಿ ತೋರಿಸ್ತಾ ಇರುವಂತ ಈವೆಂಟ್ಗಳಿದೆಲ್ಲ. ಈ ತರದ್ದು ಎಷ್ಟೆಷ್ಟು ಡೀಟೇಲ್ಸ್ ಈ ವಿಡಿಯೋ ಪೂರ್ತಿ ಇದೆ, ನೀವು ನೋಡ್ಬೋದು. ನೀವು ಬೇಕಾದ್ರೆ ಒಂದ್ಸಲ ಈ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅವ್ರು ಹೇಳ್ತಾ ಹೋಗ್ತಾರೆ. Originally, the edicule is the building that surrounds the slab where the body lay. Yeah. Okay, that's the edicule. So we have this on film. So Giulio Fanti, who we interviewed, goes to the Church of the Holy Sepulchre and he gets on his candles. He gets the holy fire. Wow. He has a piece of linen like this. I really want to experience this, man. Are two candles. Let's see if I can try to make this work. So one candle is here, and it's a normal candle, and he lights it. The other candle he lights with the holy fire. So this candle is just a lighter, takes a cigarette lighter and lights it. This candle is the holy fire. The one here with the normal fire burns right through the paper. Fire here just scorches it. Wow. Just scorches it. Wow. And so we think, this is why our film is so important, we think the holy fire is the mechanism that creates the image on the shroud. Because this is... Wow, that's also very, very fascinating discovery as well. Because ಇವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ಹೋಲಿ ಫೈರ್ ಅನ್ನೋದಕ್ಕೆ ಯಾವ ರೀತಿ ಶಕ್ತಿ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಶಕ್ತಿ ಬಗ್ಗೆ ನಾವು ಅಂದಾಜು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಂಥದ್ದು ಇಸ್ರೇಲಲ್ಲಿ ಇದೆ. ಅದಕ್ಕೋಸ್ಕರನೇ ಈ ಸೆಲೆಬ್ರೇಷನ್ ಅಲ್ಲಿ ಮಾಡ್ತಾ ಇರೋದು. ಈಗ ಅಲ್ಲಿ ಈ ಬಲಿ ಆದ ಮೇಲೆ ಭೂಮಿ ಮೇಲೆ ತುಂಬಾ ಬದಲಾವಣೆ ಆಗ್ತಾ ಹೋಗುತ್ತೆ. ಭಗವಂತ ಭೂಮಿ ಬರುವಂತ ಸಮಯ ಆಗುತ್ತೆ, ಬಂದಿದೆ ಅಂತ ಎಷ್ಟೋ ಜನ ಹೇಳ್ಬೋದು. ಬಟ್ ಆದ್ರೆ ಅವ್ರು ಹೇಳ್ತಾ ಇರೋದು ದೇವದೂತರುಗಳು ಕೂಡ ಇನ್ನು ಮುಂದೆ ಭೂಮಿಗೆ ಬರ್ತಾರೆ, ಕೆಟ್ಟದನ್ನ ನಾಶ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಅಂತ ಕೂಡ ಎಷ್ಟೆಷ್ಟೋ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಅವುಗಳನ್ನ ಕೂಡ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಮೇಲೆ ರೂಪದಲ್ಲಾಗ್ಬೋದು, ವಾರ ರೂಪದಲ್ಲಾಗ್ಬೋದು, ಈಗ ನಮ್ಮಲ್ಲೂ ನಡೀತಾ ಇದೆ ಎಷ್ಟೆಷ್ಟು ಯುದ್ಧಗಳು, ಆಂತರಿಕ ಯುದ್ಧಗಳು, ಅವುಗಳ ರೂಪದಲ್ಲಾಗ್ಬೋದು. ಒಟ್ಟಿನಲ್ಲಿ ಕರೆಕ್ಷನ್ ಅನ್ನೋದನ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸ್ಟಾರ್ಟ್ಅಪ್ ಯಾವುದು ಅಂದ್ರೆ ಇದು ಸ್ಟಾರ್ಟ್ಅಪ್ ಅಂತ ಕರಿತಾ ಇದ್ದಾರೆ. ಈ ಒಂದು ಬಲಿ ಆಗ್ತಾ ಇದ್ದಂಗೆ ಸ್ಟಾರ್ಟ್ಅಪ್ ಅನ್ನೋದು ಸಿಕ್ಬಿಡುತ್ತೆ, ಅಲ್ಲಿಂದ ಶುರು ಆಗುತ್ತೆ ವಿನಾಶ. 7 ವರ್ಷ ಅವರ ಲೆಕ್ಕಾಚಾರದ ಪ್ರಕಾರ. ನಮ್ಮಲ್ಲಿ ಇನ್ನ ಆ ಲೆಕ್ಕಾಚಾರಗಳು ಗೊತ್ತಿಲ್ಲ ಬಿಡಿ. 7 ವರ್ಷ ಅಂತ ಅವ್ರು ಕರೆದಿದ್ದಾರೆ ಅಂದ್ರೆ 2025ರಿಂದ 2032-33 ತನಕ ಆ ಟ್ರಿಬ್ಯುಲೇಷನ್ ಪೀರಿಯಡ್ ಪ್ಲಸ್ 1 ಇಯರ್ ಅದೇನೋ ಒಂದು ವರ್ಡ್ ಅಲ್ಲಿ ಕರೀತಾರೆ ಅವರು, ಹೋಲಿ ಇಯರ್ ಅಂತ ಏನೋ ಕರೀತಾರೆ. ಆ ವರ್ಷ ಭಗವಂತ ಜನರ ಮಧ್ಯೆ ಓಡಾಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ 2033ಕ್ಕೆ ಭಗವಂತ ಜನರ ಮಧ್ಯೆ ಓಡಾಡ್ತಾನೆ. ಅಲ್ಲಿ ತನಕ ಅವ್ನ ಶಕ್ತಿಗಳ ಪ್ರದರ್ಶನ ಮಾತ್ರ ಆಗ್ತಾ ಇರುತ್ತೆ. 2033ಕ್ಕೆ ಭಗವಂತ ಜನರ ಮಧ್ಯೆ ಓಡಾಡ್ತಾನೆ ಅಂತ ಅವ್ರ ನಂಬಿಕೆ ಇರೋದು, ಗೊತ್ತಿಲ್ಲ. ಬಟ್ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ, ಇನ್ನ ಬೇರೆ ಬೇರೆ ಕಾಲಜ್ಞಾನ ನೋಡಿದ್ರೆ 2033-34ಕ್ಕೆ ಭೂಮಿ ಮೇಲೆ ಭಗವಂತ ಬರ್ತಾನೆ ಅಂತ ಅವರು ಕೂಡ ಬರೆದಿರೋದು. ಒಟ್ಟಿನಲ್ಲಿ ಈ ತರದ್ ಎಷ್ಟೆಷ್ಟೋ ಕಾಲಜ್ಞಾನಗಳಿದೆ. ಇದೆಲ್ಲ ನಿಜಾನ ಅಂದ್ರೆ ನಂಬೋದು, ಬಿಡೋರು ಬಿಡ್ಬೋದು. ಕೆಲವಷ್ಟಕ್ಕೆ ಪ್ರೂಫ್ಗಳನ್ನ ಕೊಡೋದಕ್ಕಾಗೋದಿಲ್ಲ. ಕೆಲವರು ಇದನ್ನ ಬುರುಡೆ ಅನ್ಕೋಬಹುದು, ಆದ್ರೆ ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ ಅನ್ನೋ ಹಾಗೆ ಒಂದಕ್ಕೆ ಯಾವ್ದಾದ್ರು ಒಂದು ಮೂಲ ಇದ್ದೇ ಇರುತ್ತೆ. ಆ ಮೂಲ ಹುಡ್ಕೊಂಡು ಹೋಗೋದೇ ತುಂಬಾ ಕಷ್ಟ. ನಿಮ್ ಕೈ ಸಾಧ್ಯ ಆದ್ರೆ ಹುಡ್ಕಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಆರಾಮಾಗಿದ್ಬಿಡಿ. ಬೇಕಾಗಿರೋ ವಿಡಿಯೋಗಳು ನೋಡ್ಕೊಂಡು ಹೋಗಿ ನಮ್ಮ ಕೈಲಿ ಸಾಧ್ಯ ಆಗೋ ಮಟ್ಟಕ್ಕೆ ವಿಚಾರಗಳನ್ನ ತಿಳಿಸೋಣ. ಬೇರೆ ಬೇರೆ ಕಡೆ ನಡೀತಾ ಇರುವಂತ ವಿಚಾರಗಳು ನಮ್ಮ ದೇಶದಲ್ಲಿ ಆಗಿಲ್ಲ ಅಂದ ಮಾತ್ರಕ್ಕೆ ಅದು ಆಗಿಲ್ಲ ಅಂತ ಅಲ್ಲ, ಬೇರೆ ಬೇರೆ ಕಡೆ ಅನಾಹುತ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನೇ ಈ ತರದ ಇಷ್ಟಿಷ್ಟು ವಿಷಯಗಳಿದೆ, ತಿಳಿಸ್ತಾ ಇರ್ತೀವಿ, ತಿಳ್ಕೊಳ್ತಾ ಇರಿ. ನೀವು ಕೂಡ ಎಚ್ಚರಿಸ್ತಾ ಇರಿ. ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.